ಸೊ ಈ ಪಾಠವನ್ನ ನಾವು ಕಲ್ತ್ಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಸಮಾನತೆಯಿಂದ ನೋಡಬೇಕು, ಮಾನವ ಧರ್ಮವನ್ನು ಎತ್ತಿಡಬೇಕು ಅನ್ನೋ ದೃಷ್ಟಿಯಿಂದ ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಸಂವಿಧಾನದ ಬದುಕಿನಲ್ಲಿ ನಿಮಗೆ ಸಮಾನತೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ನಿಮಗೆ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ. ನೀವು ಯಾರೇನಿದ್ದೀರಿ, ನೀವು ನಮ್ಮ ದೇಶದ ಶಕ್ತಿ, ನೀವು ನಮ್ಮ ಶಕ್ತಿ, ನೀವು ಸಮಾಜದ ಶಕ್ತಿ. ಸೊ ನಾವು ಕೂಡ ನಿಮ್ಮ ಆಸ್ತಿ ಅನ್ನೋದನ್ನು ನೀವು ಯಾವ ಕಾರಣಕ್ಕೂ ಮರೆಯಬಾರದು. ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಒಬ್ಬ ಶಿಕ್ಷಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಕೃಷಿಕ, ಈ 4 ಜನ ಆಧಾರ ಸ್ತಂಭಗಳು. ಆದ್ರಿಂದ ನೀವು ಮಾಡ್ತಾರಂತ ಕೆಲಸದಲ್ಲಿ ನೀವ್ಯಾರು ಹುಟ್ಟಿ ಇದೇ ಕೆಲಸ ಮಾಡಬೇಕು ಅಂತೇಳಿ ನಿಮ್ಗೆ ಯಾರಿಗೂ ತೀರ್ಮಾನ ಮಾಡಿರಲಿಲ್ಲ. ಆದರೆ ನಮ್ಮ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು. ನಾರಾಯಣ ಅವ್ರನ್ನ ಮೇಯರ್ ಮಾಡಿದ್ದೇವೆ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನಿಮಗೆ ಮಾರ್ಗದರ್ಶನವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರು. ನೀವು ಮನಸ್ಸಿನಲ್ಲಿ ಬಹಳ ಯಾವ ಕಳಂಕ ಇಲ್ಲದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ತೀವಿ, ಯಾವುದೇ ಧರ್ಮ ಇರಲಿ, ಯಾವುದೇ ಸಮಾಜ ಇರಲಿ. ನಾವು ಪೌರ ಕಾರ್ಮಿಕರಲ್ವೇ, ಪುರವನ್ನ ನಾವು ಮನೆ ಸ್ವಚ್ಛತೆ ಇಡುವಂತ ಕೆಲಸ ಮಾಡ್ತೀವಿ, ನೀವು ಪುರವನ್ನೇ ಸುಂದರವಾದಂತ ಸ್ವಚ್ಛತೆಯಿಂದ ಕಾಪಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಒಳಗಡೆ, ನೀವು ಹೊರಗಡೆ.